ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಅಭಿಮಾನವನ್ನು ಯಾರು ತೊರೆದಿರ್ತಾರೋ ಅವರು ಆತ್ಮಜ್ಞಾನಿಗಳಾಗ್ತಾರೆ, ಶ್ರೇಷ್ಠರಾದ ಆತ್ಮಜ್ಞರಾಗ್ತಾರೆ ಅಂತ ಹೇಳ್ತಾ ಇದ್ದ. ಸಕಲ ವಿಷಯ ವಾಸನೆಗಳನ್ನು ಧೈರ್ಯದಿಂದ ಗೆದ್ದಿರುವವರನ ಸಮೀಪವೇ ಪರಮಾತ್ಮನಿರುವನು. ಪರಮಾತ್ಮ ಎಲ್ಲಿದ್ದಾನೆ? ನಾವು ಊರು ತುಂಬ ಹುಡುಕ್ತೀವಲ್ಲ ಗೊತ್ತಿಲ್ಲದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಸಕಲ ವಿಷಯ ವಾಸನೆಗಳನ್ನು, ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನು ಅನುಭವಿಸ್ಬೇಕು ಅಂತ ಏನಿರುತ್ತಲ್ಲ, ಆ ಎಲ್ಲ ವಿಷಯ ವಾಸನೆಗಳನ್ನು ಧೈರ್ಯದಿಂದ ಗೆದ್ದಿರುವವನ ಸಮೀಪವೇ ಪರಮಾತ್ಮನಿರುವನು. ಯಾರು ಗೆದ್ದಿರ್ತಾನಲ್ಲ ಅವನ ಬಳಿಯಲ್ಲಿ ಪರಮಾತ್ಮ ಇರ್ತಾನೆ. ಅವನು ಪರಮಾತ್ಮನ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಮಿಶ್ರವಾಗಿರುವ ಲೋಹವನ್ನು ತೆಗೆದುಹಾಕಲು ಶುದ್ಧ ಚಿನ್ನವೇ ಉಳಿಯುವಂತೆ ಸಂಕಲ್ಪಾದಿಗಳೆಲ್ಲವೂ ತ್ಯಾಗವಾಗಲು ಸ್ವಯಂ ಜೀವನೇ ಪರಮಾತ್ಮನಾಗಿ ಉಳಿಯುವನು. ಏನು ವಿಷಯ ವಸ್ತುಗಳನ್ನ ತ್ಯಾಗ ಮಾಡಿಬಿಟ್ರೆ ಅವನ ಬಳಿಗೆ ಪರಮಾತ್ಮ ಬಂದು ಕೂತ್ಕೊಬಿಡ್ತಾನೆ ಅಂದರೆ, ತಾನೇ ಪರಮಾತ್ಮನೆಂಬುದು ಸತ್ಯವಾಗಿರ್ತದೆ. ಆದರೆ ವಿಷಯ ಸುಖಗಳ ಭೋಗದ ಲಾಲಸೆ ಇರ್ತದಲ್ಲ, ಅದು ಅಜ್ಞಾನ. ಅದು ಒಂದು ರೀತಿಯಲ್ಲಿ ಮಲಿನವಾದಂಥ ಒಂದು ಅಡ್ಡಗೋಡೆಯಾದಂತಿರ್ತದೆ. ಈಗ ಈ ಸಂಕಲ್ಪಾದಿಗಳನ್ನೆಲ್ಲ ತ್ಯಾಗ ಮಾಡಿಬಿಟ್ರೆ ಸ್ವಯಂ ಜೀವನೇ ಪರಮಾತ್ಮ ಅನ್ನೋ ಸತ್ಯ ಅರಿವಾಗುತ್ತೆ. ಆಗ ತಾನೇ ಪರಮಾತ್ಮನಾಗಿಯೇ ಉಳ್ಕೊಳ್ತಾನೆ. ಗಡಿಗೆ ಒಡೆಯುತ್ತಲೇ ಅದರ ಅವಕಾಶವು ಪೂರ್ಣವಾದ ಮಹಾಕಾಶ ಸ್ವರೂಪವಾಗಿ ಉಳಿಯುವುದೇ ಹೊರತು, ಹೊತ್ತಾನೆ ದೊಡ್ಡದೊಂದು ಗಡಿಗೆ ಇರ್ತದೆ, ನೀರು ತುಂಬಿದ ಒಂದು ಹಂಡೆ ಇರ್ತದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ದೊಡ್ಡ ಮಡಕೆ ಇರ್ತದೆ. ಆ ಮಡಕೆ ಒಳಗೂ ಖಾಲಿ ಜಾಗ ಇರ್ತದೆ ಅಲ್ವಾ? ಸುತ್ತ ಮಡಕೆ ಪದರು ಇರ್ತದೆ, ಮಣ್ಣಿನ ಪದರು, ಅದರೊಳಗೂ ಖಾಲಿ ಜಾಗ ಇರ್ತದೆ. ಹೊರಗೂ ಆಕಾಶ, ಮಡಕೆ ಒಳಗೂ ಆಕಾಶ ಇರ್ತದೆ. ಮಡಕೆ ಹೊಡೆದೋದ್ರೆ ಏನಾಗುತ್ತೆ? ಈ ಆಕಾಶ ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತಾ? ಇದು ಅಲ್ಲೇ ಇರ್ತದೆ, ಅದು ಅಲ್ಲೇ ಇರ್ತದೆ, ಪರಿಪೂರ್ಣವಾಗಿರ್ತದೆ. ಮಧ್ಯದಲ್ಲಿ ಬಂದಂಥ ಉಪಾಧಿ ಮಧ್ಯದಲ್ಲಿ ಹೋಗುತ್ತೆ ಅಷ್ಟೆ. ಅದೇ ರೀತಿಯಲ್ಲಿ ಇದು ಆಕಾಶವು ಪೂರ್ಣವಾದ ಮಹಾಕಾಶ ಸ್ವರೂಪವಾಗಿ ಉಳಿಯುತ್ತದೆ ಹೊರತು ಆಕಾಶದಲ್ಲಿ ಗಮನ ಆಗಮನಗಳು ಇರುವುದಿಲ್ಲ. ಆಕಾಶ ಬರೋದು ಹೋಗೋದು, ಸೇರ್ಕೊಳ್ಳೋದು, ಒಂದರಲ್ಲೊಂದು ಮಿಳಿತವಾಗೋದು ಈ ರೀತಿಯಲ್ಲಿ ಇರೋದಿಲ್ಲ. ಇದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ನೋಡಬೇಕು, ವಿಚಾರ ಮಾಡಬೇಕು. ಇದರಂತೆ ಮಿಥ್ಯವಾದ ದೇಹಾಭಿಮಾನವನ್ನು ನಾಶ ಮಾಡಿದವನು ಮೂಲ ಸ್ವರೂಪಿಯಾದ ಪರಮಾತ್ಮನಾಗಿ ಮೆರೆಯುವನು. ಪರಮಾತ್ಮನೆಂಬುವನು ಬೇರೆ ಇಲ್ಲ, ಪ್ರತಿಯೊಂದು ಜೀವವೂ ಪರಮಾತ್ಮವೇ. ಅಜ್ಞಾನದ ದೆಸೆಯಿಂದ ನಾನು ಬೇರೆ ಅಂತ ತಿಳ್ಕೊಂಡು ಅಹಂಕಾರ ಪೀಡಿತನಾಗಿ ಮೋಹಕ್ಕೆ ಒಳಗಾಗಿ ದುಃಖಕ್ಕೆ ಭಾಜನರಾಗಿರ್ತಾರೆ ಎಲ್ಲರೂ. ಅದನ್ನು ಕಳ್ಕೊಂಡಿದ್ದೆ ಆದರೆ ತಾನೇ ಪರಮಾತ್ಮನೆಂಬ ಸತ್ಯದ ಅರಿವು ಆಗ್ತದೆ. ಇಂತಹ ಪುರುಷನು ಶೀತ ಉಷ್ಣಾದಿಗಳನ್ನು, ಸುಖ ದುಃಖಾದಿಗಳನ್ನು, ಮಾನ ಅಪಮಾನಗಳನ್ನು ಅರಿಯನು. ಯಾಕೆ? ಅವೆಲ್ಲವೂ ಏನೂ ಅಲ್ಲದವು ಅವು. ಸೂರ್ಯನ ಸಂಚಾರ ಮಾರ್ಗದಲ್ಲಿರುವ ಪೃಥ್ವಿಯ ವಸ್ತುಗಳೆಲ್ಲ ಪ್ರಕಾಶಿಸಲ್ಪಡುವಂತೆ ಇಂತಹ ಪುರುಷನ ದೃಷ್ಟಿಯು ಬಿದ್ದ ಕಡೆಯಲ್ಲೆಲ್ಲ ತದ್ರೂಪವೇ ಆಗಿರುವುದರಿಂದ ಪುರುಷನೊಡನೆ ಸಮರಸವಾಗುವುದು. ಯಾವಾಗ ಈ ಜ್ಞಾನಿ ಸೂರ್ಯನ ಬೆಳಕು ಬಿದ್ದಲ್ಲಿ ಎಲ್ಲ ಬೆಳಕಾಗುವಂತೆ ಈ ಜ್ಞಾನಿ ಎಲ್ಲೆಲ್ಲಿ ನೋಡ್ತಾನೆ, ಯಾರ್ಯಾರನ್ನ ನೋಡ್ತಾನೆ, ಅವರೆಲ್ಲರೂ ಇವನಂತೆ ಆಗ್ತಾರೆ. ಯಾಕೆ? ಇವನಲ್ಲಿರ್ತಕ್ಕಂಥದ್ದು ಪರಿಪೂರ್ಣವಾದ ಶುದ್ಧ ಆತ್ಮಭಾವ. ಈಗ ಇವನನ್ನು ಎಲ್ಲೆಲ್ಲಿ ದೃಷ್ಟಿ ಇಡ್ತಾನೆ, ಯಾರ್ಯಾರನ್ನ ನೋಡ್ತಾನೆ, ಅವೆಲ್ಲವೂ ತನ್ನಂತೆ ಆಗುತ್ತೆ. ಇದೇ ವಾಸ್ತವ ಸತ್ಯ. ಅಭಿಮಾನವೆನ್ನುವ ಮಲವನ್ನು ಪರಿಹರಿಸಬೇಕು. ಅಭಿಮಾನ ಅಂತಕ್ಕಂಥದ್ದು ಒಂದು ದೊಡ್ಡ ಮಲದ ಭಾಂಡ ಇದ್ದಂಗೆ. ಇದು ಅಭಿಮಾನವನ್ನು ನಾವು ಪರಿಹರಿಸಬೇಕು. ಮೇಘದಿಂದ ಬೀಳುವ ಜಲಧಾರೆಯು ಸಮುದ್ರವನ್ನು ಸೇರಲು ಕಷ್ಟವಾಗದಿರುವಂತೆ. ಏನು ಹೇಳ್ತಿದ್ರಲ್ಲಿ? ಮೋಡದಿಂದ ಬೀಳ್ತಕ್ಕಂಥ ನೀರಿನ ರಾಶಿ ಜಲಧಾರೆ ಸಮುದ್ರ ಸೇರಲು ಕಷ್ಟವಾಗುತ್ತೆ. ನೀರು ಬಿದ್ದರೆ, ಮಳೆ ಬಿದ್ದರೆ ಹರ್ಕೊಂಡೋಗಿ ಸಮುದ್ರ ಸೇರುವಂತೆ ಆತ್ಮಸ್ವರೂಪವೇ ಆಗಿರುವ ಯೋಗಿ ಶ್ರೇಷ್ಠನಿಗೆ ವಿಧಿ ನಿಷೇಧಾದಿ ರೂಪ ಶುಭಾಶುಭ ಕರ್ಮಗಳು ಕ್ಲೇಶವನ್ನು ಉಂಟು ಮಾಡುವುದಿಲ್ಲ. ಇದು ವಿಧಿ, ಇದು ನಿಷೇಧ, ಇದು ಮಾಡಬೇಕಾದ ಕಾರ್ಯ, ಇದು ಮಾಡಬಾರ್ದು ಕಾರ್ಯ, ಇದು ಮಾಡಿದ್ರೆ ಪುಣ್ಯ ಬರುತ್ತೆ, ಇದು ಮಾಡಿದ್ರೆ ಪಾಪ ಬರುತ್ತೆ, ಇಂಥ ಯಾವ ಕರ್ಮಫಲವೂ ಜ್ಞಾನಿಯನ್ನು ಅಂಟೋದಿಲ್ಲ. ಆತನು ಸಂಸಾರ ವ್ಯವಹಾರವನ್ನು ಮಾಡುತ್ತಿದ್ದರೂ ಇದು ಮಿಥ್ಯೆ ಎಂಬ ನಿಶ್ಚಯವಿರುತ್ತದೆ.
ಮಿಥ್ಯಾ ಸಂಸಾರದ ಅಭಿಮಾನವು ನಾಶವಾಗುತ್ತಲೇ ಆತ್ಮಸ್ವರೂಪವೇ ನಾನೆಂಬ ಸುಜ್ಞಾನವು ಮೂಡುವುದು. ಈ ಸಂಸಾರ ಮಿಥ್ಯೆ, ಇಲ್ಲಿರ್ತಕ್ಕಂಥ ಯಾವ ವ್ಯವಹಾರವೂ ಸತ್ಯವಲ್ಲ ಅಂತ ತಿಳ್ಕೊಂಡು ಅವನು ಕೇವಲ ಅಮನಸ್ಕನಾಗಿ ಸಂಸಾರದಲ್ಲಿ ಇರ್ತಾನೆ, ಫಲಾಶೆಯನ್ನು ಬಿಟ್ಟಿರ್ತಾನೆ. ಮಿಥ್ಯಾ ಸಂಸಾರದ ಅಭಿಮಾನ ನಾಶವಾಗುತ್ತಲೇ ಏನಾಗುತ್ತೆ, ಆತ್ಮಸ್ವರೂಪವೇ ನಾನೆಂಬ ಸುಜ್ಞಾನವು ಮೂಡುವುದು. ಪೂರ್ಣವಾದ ಆತ್ಮಾನುಭವವಾಗಲು ಸರ್ವ ಸ್ಥಳದಲ್ಲೂ ಸರ್ವಕಾಲದಲ್ಲೂ ನಾನು ವ್ಯಾಪಕನಾಗಿರುವನೆಂಬ ನಿಶ್ಚಯ ಉಂಟಾಗಿ, ಏನು ಹೇಳ್ತಿದ್ದಾನೆ ಪರಮಾತ್ಮ, ಸರ್ವಕಾಲದಲ್ಲೂ ಸರ್ವ ಸ್ಥಳದಲ್ಲೂ ನಾನು ಸರ್ವವ್ಯಾಪಕನಾಗಿರುವೆನು ಎಂಬ ನಿಶ್ಚಯ ಉಂಟಾಗಿ ದ್ವೈತ ಭಾವನೆಯು ನಶಿಸುವುದು. ಇದು ಆತ್ಮಜ್ಞಾನದ ಲಕ್ಷಣಗಳಿವು. ಈ ರೀತಿ ಇಂದ್ರಿಯಗಳ ಮೇಲೆ ವಿಜಯ ಮಾಡಿಕೊಂಡವನು ದೇಹಧಾರಿಯಾಗಿದ್ದರೂ ಪರಬ್ರಹ್ಮ ಸ್ವರೂಪನಾಗಿರುವನು. ಜಿತೇಂದ್ರಿಯನಿಗೆ ಹೆಚ್ಚು ಕುಂದುಗಳು ಇರುವುದಿಲ್ಲ. ಕುಂದುಗಳು ಯಾಕೆ ಬರ್ತವೆ ಅಂದರೆ, ಇಂದ್ರಿಯಗಳ ಗೆಲ್ಲುವಿಕೆ ಇಲ್ಲದೆ ಹೋದರೆ, ಅಂದರೆ ಇಂದ್ರಿಯಗಳನ್ನ ಜಯಿಸ್ತಾ ಇದ್ದರೆ, ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನ ಅನುಭವಿಸ್ಬೇಕು ಅಂತ ಯಾರು ಇರ್ತಾರೋ ಅವ್ರಿಗೆ ಕುಂದುಗಳು ಬರ್ತಾನೆ ಇರ್ತವೆ. ಯಾಕಂದರೆ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳನ್ನ ದಕ್ಕಿಸ್ಕೋಬೇಕು, ಅನುಭವಿಸ್ಬೇಕು ಅಂತ ಇದ್ದರೆ ಅದಕ್ಕಾಗಿ ಹರಸಾಹಸ ಮಾಡಬೇಕು. ಏನು ಇಚ್ಛೆ ಪಟ್ಟೊಡನೆ ಎಲ್ಲವೂ ಸಿಕ್ಕೋದಿಲ್ಲ. ಅದಕ್ಕಾಗಿ ನಾನಾ ಸರ್ಕಸ್ ಮಾಡಬೇಕು. ಈ ಜಿತೇಂದ್ರಿಯನಾದವನಿಗೆ ಯಾವ ಕುಂದುಗಳು ಬರ್ತವೆ, ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನ ಅನುಭವಿಸ್ಬೇಕು ಅಂತ ಅವನ ಮನಸ್ಸಲ್ಲಿ ಆಸೆಯೇ ಇಲ್ಲದೆ ಇದ್ದರೆ ಎಲ್ಲವನ್ನು ತೊರೆದು ಬಿಟ್ಟಿರ್ತಾನೆ. ಅಂಥವನ್ನೇ ಯಾವ ಕುಂದು ಕೊರತೆಗಳು ಕಾಡಲಿಕ್ಕೆ ಸಾಧ್ಯ, ಹೌದಲ್ವಾ? ಅದರಿಂದ ಇಲ್ಲಿ ಜಿತೇಂದ್ರಿಯನಾದವನಿಗೆ ಹೆಚ್ಚು ಕುಂದುಗಳು ಇರುವುದಿಲ್ಲ. ಆತನು ಸಕಲ ಇಂದ್ರಿಯಗಳ ಕೂಟವನ್ನು ಕೊಂದಿರುವುದರಿಂದ ಇಚ್ಛಾರಹಿತನಾಗಿರುವನು. ಇದು ಬಹಳ 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 ದೊಡ್ಡ ಕೆಲಸ ಇದು. ಈಗ ನನಗೆ ಒಂದು ವಡೆ ತಿನ್ನಬೇಕು ಅಂತ ಆಸೆ ಅಂತ ಇಟ್ಕೊಳ್ಳೋಣ. ಆ ವಡೆ ತಿನ್ನಬೇಕು ಅಂತ ಅಂದರೆ ವಡೆಯನ್ನು ಸುಮ್ಮನೆ ತಿನ್ನೋಕ್ಕಾಗುತ್ತಾ? ಅದಕ್ಕೆ ಬೇಕಾದ ಸರಕುಗಳು ತರಬೇಕು, ಮಾಡಬೇಕು, ತಯಾರು ಮಾಡಬೇಕು, ಅಲ್ಲಿವರೆಗೂ ಕಾದಿರಬೇಕು, ಮತ್ತೆ ತಿನ್ನಬೇಕು. ಇಷ್ಟೆಲ್ಲದರ ನಡುವೆ ಏನು ಬೇಕಾದ್ರೂ ಗಿಟ್ಟಿಸ್ಬೋದು. ಆ ವಡೆಯನ್ನು ತಯಾರು ಮಾಡುವ ವಿಚಾರದಲ್ಲಿ, ಪದಾರ್ಥಗಳನ್ನ ತರುವ ವಿಚಾರದಲ್ಲಿ ಅನೇಕ ರೀತಿಯ ತೊಂದರೆಗಳಾಗ್ಬೋದು. ಆದರೆ ಆ ವಡೆ ತಿನ್ನಬೇಕು ಅನ್ನೋ ಇಚ್ಛೆಯನ್ನೇ ಸಂಹಾರ ಮಾಡಿಬಿಟ್ರೆ, ಅದನ್ನೇ ತ್ಯಾಗ ಮಾಡಿಬಿಟ್ರೆ ದುಃಖವೇ ಇರೋದಿಲ್ಲ. ಮನಸಾರೆ ತ್ಯಾಗ ಮಾಡಿಬಿಡ್ತು, ವಡೆಯನ್ನು ವಿಚಾರನೇ ನನ್ನ ಮನಸ್ಸಿನಿಂದ ತೆಗೆದಾಕ್ಬಿಟ್ಟಿದ್ದೆ. ಆದರೆ ಅದರಿಂದ ಬಂದೊದಗಬಹುದಾದಂಥ ಯಾವ ಹೆಚ್ಚು ಕುಂದುಗಳಿರ್ತಾವಲ್ಲ, ಕುಂದು ಕೊರತೆಗಳು, ಅವ್ಯಾವೂ ಬರೋದಿಲ್ಲ. ಅವೆಲ್ಲಕ್ಕೂ ಫುಲ್ ಸ್ಟಾಪ್ ಇಟ್ಟಂಗೆ ಆಗ್ಬಿಡುತ್ತೆ. ಈ ರೀತಿಯಲ್ಲಿ ಆತನಿಗೆ ಭೂಮಂಡಲದಂತೆ ಅಪಾರವಾದ ಚಿನ್ನದ ರಾಶಿಯೇ ದೊರಕಿದರೂ ಮಣ್ಣಿನ ಗುಡ್ಡೆಯಂತೆ ನೋಡುವನು. ಅಮೂಲ್ಯವಾದ ರತ್ನವೇ ದೊರೆತರೂ ಕವಡೆಯಂತೆ ಧಿಕ್ಕರಿಸಿ ಇಚ್ಛಾರಹಿತನಾಗಿಯೂ ಸಮಬುದ್ಧಿ ಉಳ್ಳವನಾಗಿಯೂ ಇರುವನು. ಜ್ಞಾನಿಯಾದವನು ಚಿನ್ನ ತಗೊಂಡು ಏನು ಮಾಡ್ತಾನೆ, ಮಣ್ಣು ಕಲ್ಲುಗಳ ಗುಡ್ಡೆ ರಾಶಿಯನ್ನು ತಗೊಂಡು ಏನು ಮಾಡ್ತಾನೆ, ಬೇಕಾದಷ್ಟು ದೊಡ್ಡ ಭೂಮಂಡಲವನ್ನು ಕೊಟ್ಟರೂ ಕೂಡ ಅದನ್ನು ತಗೊತಾನೆ ಏನು ಮಾಡ್ತಾನೆ. ಯಾಕಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಶರೀರದ ಅಭಿಮಾನವನ್ನೇ ತೊರೆದಿರ್ತಾನೆ. ಇಂದ್ರಿಯಗಳ ಮೂಲಕ ಸುಖ ಪಡಬಹುದಂತಹ ಸುಖಗಳು ಅನಿಸ್ಕೊಂಡಿರೋದನ್ನೇ ತೊರೆದಿರ್ತಾನೆ. ಮಿಕ್ಕವುಗಳನ್ನೆಲ್ಲ ಕಟ್ಕೊಂಡು ಅವನಿಗೆ ಆಗಬೇಕಾಗಿರೋದೇನು. ಇಂಥ ಸ್ಥಿತಿಯಲ್ಲಿ ಆ ಯೋಗಿ ಪುರುಷನು ಇರ್ತಾನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಯಾವ ವಿಚಾರವನ್ನು ತಿಳಿಸ್ಕೊಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.